ಹಾಯ್ ಎವರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ನಾನು ಈ ದಿನ ತುಂಬ ಮುಖ್ಯವಾದ ವಿಷಯವನ್ನು ಹೇಳೋದಕ್ಕೆ ಬಂದಿದ್ದೀನಿ. ಸೊ ನಾವು ಡ್ರೆಸ್ಗಳನ್ನ ವೇರ್ ಮಾಡ್ತೀವಲ್ಲ, ಹೊಸ ಡ್ರೆಸ್ಗಳನ್ನ ತುಂಬ ಪ್ರೀತಿಯಿಂದ ಎಮೋಷನಲಲ್ಲಿ ತೊಗೊಂಡಿರ್ತೀವಿ, ಅಂದರೆ ತುಂಬ ಇಷ್ಟಪಟ್ಟು ತೊಗೊಂಡಿರ್ತೀವಿ. ಆ ಡ್ರೆಸ್ಗೆ ಏನಾದರೂ ಡಾರ್ಕ್ ಕಲೆ ಆದರೆ, ಏನಾದರೂ ಹಿಂಕ್ ಕಲೆ ಆದರೆ ತುಂಬ ಬೇಜಾರು ಮಾಡ್ಕೋತೀವಿ. ಯಾಕಂದರೆ ಅದು ಎಷ್ಟೇ ಕ್ವಾಲಿಟಿ ಡ್ರೆಸ್ ಆಗಿದ್ರೂ ಕೂಡ ಒಂದು ಕಲೆ ಆದರೆ ನೋಡೋದಕ್ಕೆ ಅದು ಚೆನ್ನಾಗಿರಲ್ಲ. ಸೊ ಅದನ್ನು ಬಿಸಾಡ್ಬಿಡ್ತೀವಿ, ನೋ ಯೂಸ್ ಅಂತ ಹೇಳಿ. ಸೊ ಹಾಗಾಗಿ ನಾವು ಮನೇಲಿರುವಂತಹ ಸಿಂಪಲ್ ಆದ ಮನೆಯಲ್ಲೇ ಉಪಯೋಗಿಸುವಂತಹ ರೆಮಿಡಿನ ಯೂಸ್ ಮಾಡಿಕೊಂಡು ಆ ಕಲೆನ ವಿತಿನ್ 5 ಮಿನಿಟ್ಸಲ್ಲಿ ನಾವು ಹೋಗಿಸ್ಕೋಬೋದು. ನಾವೀಗ ಏನು ಮಾಡ್ತೀವಿ ಗೊತ್ತಿರಲ್ಲ ಆ ಟ್ರಿಕ್ಸ್ ನಮಗೆ. ಜಸ್ಟ್ ಬ್ರಷ್ ಮಾಡ್ತೀವಿ, ಫೋರ್ಸೆಬಲಾಗಿ ಬ್ರಷ್ ಮಾಡಿದ್ರೂ ಕೂಡ ಆ ಬಟ್ಟೆ ಹರಿದೋಗುತ್ತೆ ತೆಳು ಆಗಿ. ನೆಕ್ಸ್ಟು ನಾವು ಅದಕ್ಕೆ ಏನಾದರೂ ಒಂದು ವೈಟ್ದು ಏನಾದರೂ ಒಂದು ಚಾಕ್ ಪೀಸ್ ತಗೊಂಡು ಅಮ್ಮಂದಿರು ಮಾಡ್ತಿದ್ರು, ವೈಟ್ ಯೂನಿಫಾರ್ಮ್ಗೆ ಚಾಕ್ ಪೀಸ್ ತಗೊಂಡು ಹಾಕೋದು ಕಲೆ ಹೋಗಲಿ ಅಂತ ಹೇಳಿ. ಬಟ್ ಅದು ಹೋಗ್ತಿರ್ಲಿಲ್ಲ. ಸೊ ಹಾಗಾಗಿ ನಾನು ಈ ದಿನ ನಿಮಗೆ ತುಂಬ ಈಸಿಯಾದ ಒಂದು ರೆಮಿಡಿನ ಹೇಳ್ಕೊಡ್ತೀವಿ. ನೀವು ಆ ಟ್ರಿಕ್ಸ್ನ ಯೂಸ್ ಮಾಡಿದ್ರೆ ಸಾಕು, ವಿತಿನ್ 5 ಮಿನಿಟ್ಸಲ್ಲಿ ನೀವು ಆ ಕಲೆನ ಹೋಗಿಸ್ಬೋದು. ಫಾರ್ ಎಕ್ಸಾಂಪಲ್, ಈಗ ಮಕ್ಕಳಿಗೆ ಯೂನಿಫಾರ್ಮ್ ಹೊಲಿಸಿರ್ತೀವಿ, ಆಲ್ಮೋಸ್ಟ್ ಲೈಟ್ ಕಲರ್ ಇರುತ್ತೆ ಮಕ್ಕಳು ಯೂನಿಫಾರ್ಮ್ ಎಲ್ಲ. ಆ ಮಕ್ಕಳು ಗೊತ್ತಾಗಲ್ಲ, ಇಂಕ್ನ ಮಾಡ್ಕೊಬಿಡ್ತಾರೆ ಜೇಬ್ಗಳಿಗೆಲ್ಲ. ಆ ಇಂಕ್ನ ನಾವು ಎಷ್ಟೇ ಉಜ್ಜಿದ್ರೂ ಕೂಡ ಹೋಗಲ್ಲ. ಮತ್ತು ಚಡ್ಡಿಗಳಿಗೆ ಮತ್ತು ಫ್ರಾಕ್ಗಳಿಗೆಲ್ಲ ಈಸಿಯಾಗಿ ಕಲೆಗಳು ಹೋಗಲ್ಲ, ತುಂಬ ಡಾರ್ಕ್ ಆಗಿಬಿಟ್ಟಿರುತ್ತೆ. ಸೊ ಆ ಥರದನ್ನು ಈ ರೀತಿ ಜೆಲ್ನ ಯೂಸ್ ಮಾಡಿ ನಾವು ಬ್ರಷ್ ಮಾಡೋದ್ರಿಂದ, ಅಂದರೆ ಬ್ರಷ್ ಮಾಡೋದು ಅಂದರೆ 1-2 ನಿಮಿಷ ಬ್ರಷ್ ಮಾಡಿದ್ರೆ ಸಾಕು, ಕಲೆ ತುಂಬ ಈಸಿಯಾಗಿ ಹೋಗ್ಬಿಡುತ್ತೆ. ಹಾಗಾಗಿ ಈ ಉಪಯುಕ್ತ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡೋಣ ಅಂದ್ಕೊಂಡು ನಾನು ಬಂದಿರುವಂಥದ್ದು. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇದು ಆ್ಯಕ್ಚುಲಿ ಯೂನಿಫಾರ್ಮ್ ಡ್ರೆಸ್ಸು ಬಂದು ಲೈಟ್ ಬ್ಲೂ ಕಲರ್ ಇರುವಂಥದ್ದು, ಅಂದರೆ ಸ್ಕೈ ಬ್ಲೂ ಕಲರ್ ಇರುವಂಥದ್ದು. ಈ ರೀತಿ ಕಲರ್ಸ್ ಡ್ರೆಸ್ಗಳಿಗಂತೂ ಸ್ವಲ್ಪ ಹಿಂಕಾದ್ರೂ, ಕಾಫಿ ಕಲೆ ಆದ್ರೂ ಕೂಡ ಹೋಗೋದೇ ಇಲ್ಲ. ಮತ್ತು ಇದು ಇಂಕ್ ಕಲೆ ಅಷ್ಟೇ ಅಲ್ಲ, ಎಣ್ಣೆ ಕರೆನೂ ಕೂಡ ಈಸಿಯಾಗಿ ಹೋಗಿಸ್ಬೋದು. ಫಾರ್ ಎಕ್ಸಾಂಪಲ್, ಈಗ ಯಾವುದೋ ಒಂದು ಹಬ್ಬಕ್ಕೆ ಹೋಗಿರ್ತೀವಿ, ಯಾವುದೋ ಒಂದು ಊಟನ ಇಲ್ಲಾಂದರೆ ಎಣ್ಣೆ ಪದಾರ್ಥ ತಿಂಡಿಗಳನ್ನ ತೊಗೊಂಡು ಬಂದಿರ್ತೀವಿ, ಬಟ್ಟೆ ಮೇಲೆ ಇಟ್ಕೊಂಡಾಗ ಅದು ಕಲೆ ಆಗಿಬಿಟ್ಟಿರುತ್ತೆ. ಎಣ್ಣೆ ಆಗಿಬಿಡ್ತಲ್ಲ ಅಂತೇಳಿ ಅದನ್ನು ಯೂಸ್ ಮಾಡ್ದೇ ಹಾಗೆ ಇಟ್ಕೊಂಡ್ಬಿಟ್ಟಿರ್ತೀವಿ. ಈ ರೀತಿ ಯೂಸ್ ಮಾಡಿದಾಗ ಆ ಡ್ರೆಸ್ಸು ಹೊಸ ಥರನೇ ಕಾಣಿಸುತ್ತೆ, ನೀವು ಈಸಿಯಾಗಿ ಯೂಸ್ ಮಾಡ್ಬೋದು. ಸೊ ಹಾಗಾಗಿ ನಾನು ಈ ಟ್ರಿಕ್ಸ್ನ ಹೇಳ್ತಾ ಇರುವಂಥದ್ದು. ಸೊ ಹಾಗಾಗಿ ಫುಲ್ ವಿಡಿಯೋ ವಾಚ್ ಮಾಡಿ ಅಂತ ಕೇಳ್ಕೊತೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇಂಕ್ ಕಲೆ ಆಗಿದೆ. ಇಂಕ್ ಕಲೆ ನಾರ್ಮಲ್ ಆಗಿ ಆಗಿದ ತಕ್ಷಣವೇ ಹೋಗಲ್ಲ, ಅದನ್ನು ಉಜ್ಜಿದ್ರೂ ಕೂಡ ಬಟ್ಟೆ ಹಾಳಾಗುತ್ತೆ. ಈ ಜೆಲ್ನ ಮೊದಲು ಯಾವ ರೀತಿ ರೆಡಿ ಮಾಡ್ಕೋಬೇಕು ಅಂತ ನಾನು ನಿಮಗೆ ಮೊದಲು ತಿಳಿಸ್ತೀನಿ. ಯಾವ ರೀತಿ ರೆಡಿ ಮಾಡ್ಕೋಬೇಕಪ್ಪ ಅಂದರೆ, ಒಂದು ಬೌಲ್ ತೊಗೊಂಡು ಬೌಲ್ಗೆ ಸರ್ಫ್ ಎಕ್ಸೆಲ್ ಬರುತ್ತಲ್ವ, ನಿಮ್ಮ ಮನೆಯಲ್ಲಿ ವಾಷಿಂಗ್ ಮಿಷಿನ್ ಇಲ್ಲ, ಸರ್ಫ್ ಎಕ್ಸೆಲ್ ತರಲ್ಲ ಅಂದರೆ ಸರ್ಪ್ನ ಯೂಸ್ ಮಾಡ್ಕೋಬೋದು. ಸರ್ಪು ಇಲ್ಲ ಅಂದರೆ ಸರ್ಫ್ ಎಕ್ಸೆಲ್ಲು. ಅದರೊಳಗಡೆಗೆ 1-2 ಸ್ಪೂನು ರಿನ್ ಹಾಲ, ವೈಟ್ ಬಟ್ಟೆಗೆ ಹಾಕ್ತೀವಿ ನೋಡಿ, ಆ ರಿನ್ ಹಾಲನ್ನು ಹಾಕೋಬೇಕು. ನೆಕ್ಸ್ಟು ಅದರೊಳಗಡೆಗೆ ಸ್ವಲ್ಪ ಸಾಲ್ಟ್ ಅಂದರೆ ಉಪ್ಪನ್ನ ಹಾಕೋಬೇಕು. ನೆಕ್ಸ್ಟು 1 ಸ್ಪೂನಷ್ಟು ಸೋಡಾ, ಅಡುಗೆ ಸೋಡಾವನ್ನು ಹಾಕೋಬೇಕು. ಲಾಸ್ಟಲ್ಲಿ ಲೆಮನ್ ಜ್ಯೂಸ್ ಅಂದರೆ ನಿಂಬೆ ರಸ, 1 ಸ್ಪೂನಷ್ಟು ನಿಂಬೆ ರಸವನ್ನು ಹಾಕ್ಕೊಂಡು ಮೂರನ್ನು ಕೂಡ, ಈಗ ಸರ್ಫ್ ಎಕ್ಸೆಲ್ ಆಗಿದ್ದರೆ ಬೇಗ ಕರಗೋಗುತ್ತೆ, ಆದರೆ ಸರ್ಪ್ ಹಾಕ್ಕೊಂಡಿದ್ರೆ ಬೇಗ ಕರಗಲ್ಲ. ಹಾಗಾಗಿ ನೀಟಾಗಿ ಬೀಟ್ ಮಾಡ್ಕೋಬೇಕು, ಅದೆಲ್ಲ ನೀಟಾಗಿ ಮಿಕ್ಸ್ ಆಗಬೇಕು. ಮಿಕ್ಸ್ ಆದಾಗ ತುಂಬ ಚೆನ್ನಾಗಿ ಅದು ವರ್ಕ್ ಆಗುತ್ತೆ. ಅದಷ್ಟು ಮಿಕ್ಸ್ ಮಾಡಿಬಿಟ್ಟು, ಈಗ ನಾನು ಬಟ್ಟೆ ಉಜ್ತಾ ಇದ್ದೀನಿ ನೋಡಿ, ನಾನು ಸಡನ್ಲಿ ಆ ಜೆಲ್ನ ಯೂಸ್ ಮಾಡಿ, ಯಾಕಂದರೆ ನನ್ನ ತಮ್ಮ ಟೈಮ್ ಆಗಿಬಿಟ್ಟಿದೆ ಸ್ಕೂಲ್ಗೆ ಅಂತ ಹೇಳ್ದ, ಹಾಗಾಗಿ ನಾನು ಬೇಗ ರೆಡಿ ಮಾಡಿ ಅದನ್ನು ಉಜ್ತಾ ಇದ್ದೆ, ಬೇಗ ಒಣಗಿಸ್ಕೊಳ್ಳಿ ಫ್ಯಾನ್ ಕೆಳಗಡೆ ಅಂತೇಳಿ. ಹಾಗಾಗಿ ಬಟ್ಟೆ ಮೇಲೆ ನಾನು 5 ಮಿನಿಟ್ಸು ಬಿಟ್ಟಿಲ್ಲ. ಒಂದು 4-5 ಕಡೆ ಕರೆಯಾಗಿತ್ತು, ಒಂದು ಕಡೆ ನಾನು 5 ಮಿನಿಟ್ಸ್ ಹಾಗೆ ಬಿಟ್ಟೆ. ಸೊ ನೀವೇನು ಮಾಡಬೇಕು ಅಂದರೆ, ಆ ಜೆಲ್ನ ಟೂತ್ ಬ್ರಷಲ್ಲಿ ಒಂದು ಸ್ವಲ್ಪ ಹಾಕಬೇಕು ಡ್ರಾಪ್ಸ್ನ. ಅದು ಒಂದು 5 ಮಿನಿಟ್ಸ್ ಬಿಟ್ಟರೆ ತುಂಬ ಚೆನ್ನಾಗಿ ಸೋಕಾಗುತ್ತೆ. ಆಗ ಬ್ರಷಲ್ಲಿ ಫೋರ್ಸಾಗಿ ಉಜ್ಜೋದು ಏನು ಬೇಕಾಗಿಲ್ಲ, ಸುಮ್ಮನೆ ಮೇಲೆ ಅದೇ ರೀತಿ ಉಜ್ಜಿದ್ರೆ ಸಾಕು, ನೀಟಾಗಿ ಸ್ಮೂತಾಗಿ ಉಜ್ಜಿದ್ರೆ ಸಾಕು. ಇರೋ ಯಾವ ಕಲೆ ಆದರೂ ಪರವಾಗಿಲ್ಲ, ಹೊರಟೋಗುತ್ತೆ. ಆ ರೀತಿ ನೀವು ಈ ವಿಡಿಯೋದಲ್ಲಿ ನೋಡಿದ್ರಲ್ವ ನಾನು ಉಜ್ಜಿದ್ದನ್ನು, ಆ ರೀತಿ ನೀಟಾಗಿ ಮೇಲ್ಮೇಲೆ ಉಜ್ಜಿದ್ರೆ ಸಾಕು, ಯಾವ ಕಲೆಯಾಗಿದ್ರೂ ಕೂಡ ಹೋಗುತ್ತೆ. ನೋಡಿ, ನಾನು ಯಾವುದೇ ರೀತಿ ನೆನೆಸಿಲ್ಲ, ಜಸ್ಟ್ ಆ ಜೆಲ್ನ ಹಾಕಿ ಉಜ್ಜಿರುವಂಥದ್ದು, ನೀಟಾಗಿ ಇಂಕಿನ ಕಲೆಯೆಲ್ಲ ಹೋಗಿದೆ. ಸೊ ನಾನು ಈ ವಿಡಿಯೋನ ಹಾಕೋದು ಬೇಡ ಅಂತ ಅಂದ್ಕೊಂಡೆ, ಒಂದು ಯೋಚನೆ ಮಾಡಿದೆ, ಈ ವಿಡಿಯೋ ಹಾಕೋದ್ರಿಂದ ಬೇರೆಯವ್ರಿಗೂ ಯೂಸ್ ಆಗುತ್ತೆ ಅಂತ ಹೇಳಿ ನಾನು ಹಾಕಿರುವಂಥದ್ದು. ಸೊ ಒಮ್ಮೆ ನೀವು ಈ ಟ್ರಿಕ್ಸ್ನ ಬಳಸಿ ನೋಡಿ, ನೀವೇ ಹೇಳ್ತೀರ ಎಷ್ಟು ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಅಂತ ಹೇಳಿ. ಹಾಗಾಗಿ ಈ ಉಪಯುಕ್ತ ಮಾಹಿತಿ ನಿಮಗೆ ಉಪಯೋಗ ಆಗುತ್ತೆ ಅಂತ ತಿಳ್ಕೊಂಡಿರ್ತೀನಿ. ಸೊ ನೀವು ಟ್ರೈ ಮಾಡಿ, ಹಾಗೆ ಹೇಗಿತ್ತು ಅಂತ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ನಾನು ಈ ವಿಡಿಯೋವನ್ನು ಎಂಡ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.